ಫಸ್ಟ್ ಪಾಯಿಂಟ್ ಏನಂದ್ರೆ, ಮಾರ್ಕೆಟ್ ಅಲ್ಲಿರೋ ಬುಕ್ ಇತ್ತಲ್ಲ, ಮಾರ್ಕೆಟ್ ಅಲ್ಲಿರೋ ಬುಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ನೀವು ಸಪರೇಟ್ ಆಗಿ ಕ್ರಾಶ್ ಕೋರ್ಸ್ ಮಾಡಿದ್ರೆ, ಕ್ಲಾಸ್ ನೋಟ್ಸ್ ಇದ್ರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ನೋಡಿದ್ರೆ ಅದು ಒಂದ್ ಸೋರ್ಸ್ ಆಡ್ ಮಾಡ್ಕೊಂಡು, ಈ ಮೂರು ಆಡ್ ಮಾಡ್ಕೊಂಡು ಒಂದ್ ಪೇಜ್ ಇರುತ್ತೆ. ನೀವು ಈ ಮೂರು ಆಡ್ ಮಾಡ್ಕೊಂಡು 6-7 ಪೇಜ್ ನಿಮ್ದೇ ಎಸ್ಸಿ ತಯಾರಿಸ್ಬಿಡೋದಲ್ಲ. ಇದು ತಯಾರಿಸ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ನೆನಪಾಗಲ್ಲ, ಆ 6-7 ಪೇಜ್ ನೆನಪಾಗಲ್ಲ. ಸೊ ನಾವು ಪಾಯಿಂಟ್ ಅನ್ನ ಮಾತ್ರ ನೆನಪಿಟ್ಕೋಬೇಕು. ಇದ್ರಲ್ಲಿ ಹೇಗಂದ್ರೆ ಒಂದ್ ಕೋಟ್ ನೆನಪಿಡ್ತೀರಾ, ಓಕೆ. ಬಾಡಿಲಿ ಏನ್ ಬರಿಬೇಕು, ಅದ್ರಲ್ಲಿ ಒಂದ್ ಎರಡ್ ಮೂರ್ ಡೇಟಾ ಇದರ ಬರೆಯೋದು. ನೆಕ್ಸ್ಟ್ ಬಾಡಿಲಿ ಏನ್ ಬರಿಬೇಕಂದ್ರೆ, ಬ್ಯಾಕ್ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಗ್ರೌಂಡ್, ಇದೇ ಎಕ್ಸಾಂಪಲ್ ತಗೊಂಡ್ರೆ ಬ್ಯಾಕ್ ಗ್ರೌಂಡ್ ಇಂದ ಏನ್ ಮಾಡ್ಬೇಕಂದ್ರೆ, ಇದರಲ್ಲಿ ಯಾರಪ್ಪ, ಗಾರ್ಗಿ ಮೈತ್ರೇಯಿ ಅಷ್ಟೇ ಬರ್ಬಿಡೋದು. ಇಷ್ಟು ಬಂದ್ರೆ ಗಾರ್ಗಿ ಮೈತ್ರೇಯಿ ಅನ್ನೋದು ಎರಡೇ ವರ್ಡ್ ನ 2-3 ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು. 2-3 ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡ್ಬೋದು ಈ ತರ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಈ ತರ ರಿಲೇಟೆಡ್ ಈ ತರ ಬರ್ಕೊಂಡ್ಬಿಡೋದು. ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಸಾರಿ ಗೈಸ್, ಪ್ರೆಸೆಂಟ್ ಸಿನಾರಿಯೋದಲ್ಲಿ ಏನ್ ಬರಿಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ದ್ರೌಪದಿ ಮುರ್ಮು ಅಥವಾ ದ್ರೌಪದಿ ಮುರ್ಮು ಅಂತ ಬರ್ದ್ರೆ ಸಾಕು, ಇಷ್ಟೇ ಬರ್ದ್ರೆ ಸಾಕು. ಇದನ್ನ ಒಂದ್ 2-3 ಲೈನ್ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ, ಮಾಡ್ಬೋದು. ಈ ತರ ಏನೋ ಒಂದ್ ಹೆಸರು, ಯಾವ್ದಾದ್ರು ರೀಸೆಂಟ್ ಆಗಿ ಸಾಧನೆ ಮಾಡಿರೋರು,